ಶಿವಮೊಗ್ಗ ದಸರಾ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಯೋಗ ದಸರಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಹಿರಿಯ ವೈದ್ಯರಾದ ಡಾಕ್ಟರ್ ಎನ್.ಎಲ್. ನಾಯಕ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಅಲಂಕರಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಮೇಲಕ್ಕೆ ಚಾಚಿ ಚೆನ್ನಾಗಿ ಶ್ವಾಸ ತೊಳಿ, ಎಡಭಾಗಕ್ಕೆ ಬಾಗಿ ವಾಪಸ್ ಬನ್ನಿ. ಎಡಗೈನ ಮೇಲೆ ಕೆತ್ತಿ ಬಲಭಾಗಕ್ಕೆ ಬಾಗಿ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಬಲಗಾಲ ಹಿಂದೆ ಪೂರಕ, ರೇಚಕ, ಬಾಹ್ಯ ಕುಂಭಕ. ಧ್ಯಾನವೇ ಪ್ರಧಾನ. ಅಲ್ಪ ವಿಶ್ರಾಂತಿ. ಎರಡನೇ ಆಸನ ಅರ್ಧ ಚಕ್ರಾಸನ. ನಿಮ್ಮ ಕೈಗಳನ್ನು ಹೇಗಿಟ್ಕೊಳ್ಳಿ. ನಿಮ್ಮ ಪೃಷ್ಠದ ಭಾಗವನ್ನು ಅಥವಾ ಸೊಂಟದ ಭಾಗವನ್ನು ತಳ್ಳಿ ಶ್ವಾಸ ತೊಳ್ತಾ ಸ್ವಲ್ಪ ಹಿಂದಕ್ಕೆ ಬಾಗಿ ನಿಮ್ಮಿಂದ ಸಾಧ್ಯವಷ್ಟು ಅರ್ಧ ಚಕ್ರಾಸನ. ಪಂಚಭೂತಗಳನ್ನು ಪ್ರತಿ ಯೋಗ ಶಿಕ್ಷಕರು 2 ವೇದಿಕೆಗಳು ನಿಮಗಾಗಿ ಕಾಯ್ತಾ ಇದೆ. ಆ ಸ್ಥಳವನ್ನು ಅಲಂಕರಿಸಬಹುದು. ಕನಿಷ್ಠ ಇಬ್ರು ಅಲಂಕರಿಸಬಹುದು. ಆ ಜಾಗ ಖಾಲಿ ಇದೆ. ಸಿದ್ಧತೆ. ಮೊದಲ ಆಸನ ಮಲಗಿ ಮಾಡೋ ಆಸನ ಉತ್ತಿತ ಏಕಪಾದಾಸನ. ಅಂದರೆ ಬಲಗಾಲನ್ನ ನೆಲದಿಂದ ಒಂದು 45 ಡಿಗ್ರಿ ಮೇಲೆ ಕೆತ್ತಬೇಕು. 2 ಕಾಲು ಸೇರಿಸಿ ಬಲಗಾಲ ಅಪ್. ಡಾಗ್ ಬ್ರೀತ್ ಶ್ವಾನ ಉಸಿರಾಟ. ಪ್ರಾಣಾಯಾಮದಲ್ಲಿ ಸುಖಪೂರಕ ಪ್ರಾಣಾಯಾಮ. ಸುಖಪೂರಕದ ಅಂದರೆ ಪೂರಕ, ಕುಂಭಕ, ರೇಚಕ, ಕುಂಭಕ, ಈ ಥರ 4 ವಿಧವಾದಂಥ ಪ್ರಾಣಾಯಾಮಗಳು ಬರುತ್ತೆ. ಪೂರಕ ತಗೊಳ್ಳೋದು, ಪೂರಕದಲ್ಲಿ ಕುಂಭಕ ಉಸಿರ ನಿಲ್ಲಿಸುವುದು, ರೇಚಕ ಖಾಲಿ ಮಾಡುವುದು, ರೇಚಕದಲ್ಲಿ ಉಸಿರ ನಿಲ್ಲಿಸಿ 4 ಸೇರಿದರೆ ಪರಿಪೂರ್ಣ ಪ್ರಾಣಾಯಾಮ ಅಂತ ಹೇಳಿ ಕರಿತೀವಿ. ಅದು ಕುಂಭಕವನ್ನು ಆಚರಣೆ ಕೆಂಬರತ್ತೆ ಅಂತ ಹೇಳಿದ್ರೆ ಬಂದಿದೆ. ಗುಡ್, ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಅಂದರೆ ಆ್ಯಕ್ಷನ್ಗೆ ರಿಯಾಕ್ಟ್, ಕ್ರಿಯೆಗೆ ಪ್ರತಿಕ್ರಿಯೆ ಒಳಗಡೆಯಿಂದನೇ ಬಂದಿದೆ. ನೇರ ಕುತ್ಕೊಳ್ಳಿ. ನಮ್ಮನ್ನು ನಾವು ಗಮನ ಕೊಟ್ಟು ನೋಡಿಕೊಳ್ಳುವುದು, ಗುಣಪಡಿಸಿಕೊಳ್ಳುವುದು, ಸರಿಪಡಿಸಿಕೊಳ್ಳುವುದು, ಪರಿವರ್ತನೆ ಆಗುವುದು, ಸರಿಯಾದ ಮಾರ್ಗದಲ್ಲಿ ನಡೆದು ಗುರಿಯನ್ನು ತಲುಪುವುದು ಎನ್ನುವ ಅರ್ಥವನ್ನು ಇರುವಂಥದ್ದಾಗಿದೆ. ನಾವು ನಮ್ಮ ಕಡೆಗೆ ಗಮನ ಕೊಡಬೇಕು. ನಮ್ಮನ್ನು ನಾವು ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ಗುಣಪಡಿಸಿಕೊಳ್ಳುವ ರೀತಿಯನ್ನು ನಾವೀಗ ನೋಡಿದಾಗ ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಆಗಿದ್ದೇವೆ. ಹ್ಯೂಮನ್ ಬೀಯಿಂಗ್ ಅಂದರೆ ಹ್ಯೂಮಸ್ ಎನ್ನುವಂತಹ ಭಾಷೆ ಲ್ಯಾಟಿನಿಂದಲೇ ಬಂದಿದೆ. ಹ್ಯೂಮಸ್ ಎಂದರೆ ಬಾಡಿ ಕಾನ್ಷಿಯಸ್, ಸೋಲ್ ಕಾನ್ಷಿಯಸ್, ಸಾಯಿಲ್ ಕಾನ್ಷಿಯಸ್ ಆಗಿದೆ. ಬೀಯಿಂಗ್ ಎಂದರೆ ಲೈಫ್ ಫೋರ್ಸ್, ಎನರ್ಜಿ, ಸೋಲ್ ಕಾನ್ಷಿಯಸ್. ಸೋಲ್ ಮತ್ತು ಸಾಯಿಲ್ ಎರಡರಲ್ಲಿ ಒಂದು ಮಧ್ಯದ ಶಬ್ದ ಓಂ ಮತ್ತು ಯು. ಇದರ ವ್ಯತ್ಯಾಸ ತಿಳಿದಾಗ ನಾವು ಹ್ಯೂಮನ್ ಬೀಯಿಂಗ್ ಆಗಿ ಜೀವಿಸಲಿಕ್ಕೆ ಸಾಧ್ಯ. ಯೋಗ ಕೇಂದ್ರದ ನೃತ್ಯಪಟುಗಳಿಗೆ ಅಲ್ಲ, ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಲ್ಲ, ಯೋಗ ಪಟುಗಳಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ಸರ್ ಓಕೆ, ಮುಂದೆ ನೋಡಿ ಎಲ್ಲ.